ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಭಗವದ್ಗೀತೆ ಅಧ್ಯಾಯ 1ರ 29ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ಅರ್ಜುನನ ಭಯ ಮತ್ತು ಅಶಾಂತಿ ಇನ್ನೂ ಹೆಚ್ಚು ಗಾಢವಾಗುತ್ತಿರುವುದು ಕಾಣಿಸುತ್ತದೆ. ಶ್ಲೋಕ: ಮೆಪತುಶ್ಚ ಶರೀರೆ ಮೇ ರೋಮ ಅಶ್ಚ ಜಾಯತೆ ಗಾಂಡೀವಂ ಸಂಸ್ರತೆ ಅಸ್ತಾತ್ ತ್ವಚ್ಚೈವ ಪರಿದ್ಯುತೆ. ಶ್ಲೋಕ ವಿವರಣೆ. ಸ್ನೇಹಿತರೆ, ಈ ಶ್ಲೋಕದಲ್ಲಿ ಅರ್ಜುನನ ಅಂತರಂಗದಲ್ಲಿ ಭಯದ ಆಳತೆಯು ಹೆಚ್ಚಾಗಿದೆ. ಅವನು ಕೇವಲ ಮನಸ್ಸಿನಿಂದ ಮಾತ್ರವಲ್ಲ, ದೇಹದಿಂದಲೂ ಕಂಪಿಸುತ್ತಿದ್ದಾನೆ. ಅರ್ಜುನನ ಕೃಷ್ಣನಿಗೆ ಹೇಳುತ್ತಾನೆ, ನನ್ನ ದೇಹ ನಡುಗುತ್ತಿದೆ ಕೃಷ್ಣ, ನನ್ನ ರೋಮಗಳು ನಿಂತಿವೆ, ನನ್ನ ಗಾಂಡೀವ ಬಿಲ್ಲು ಕೈಯಿಂದ ಜಾರುತ್ತಿದೆ, ಮತ್ತೆ ನನ್ನ ಚರ್ಮ ಬೆಂಕಿಯಂತೆ ಉರಿಯುತ್ತಿದೆ. ಇದು ಕೇವಲ ಶರೀರದ ಲಕ್ಷಣಗಳಲ್ಲ, ಇದು ಆತ್ಮದ ಅಶಾಂತಿ. ಅರ್ಜುನನ ಹೃದಯದಲ್ಲಿ ನಡೆಯುತ್ತಿರುವ ಯುದ್ಧವು ಯುದ್ಧ ಭೂಮಿಯ ಯುದ್ಧಕ್ಕಿಂತ ಭಯಾನಕವಾಗಿದೆ. ಅವನು ತನ್ನ ಶಕ್ತಿಯನ್ನು, ಧೈರ್ಯವನ್ನು ಕಳೆದುಕೊಳ್ಳುತ್ತಿದ್ದಾನೆ, ಏಕೆಂದರೆ ಆತನು ಸತ್ಯ ಮತ್ತು ಬಂಧನಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾನೆ. ಒಂದು ಬದಿಯಲ್ಲಿ ಕರುಣೆ, ಇನ್ನೊಂದು ಬದಿಯಲ್ಲಿ ಕರ್ತವ್ಯ. ಈ ಶ್ಲೋಕದಲ್ಲಿ ಅರ್ಜುನನ ಮಾನವೀಯ ಭಾವನೆ ಸ್ಪಷ್ಟವಾಗಿ ತೋರುತ್ತದೆ. ಅವನ ಒಳಗಿನ ಯುದ್ಧವೇ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣನ ದಿವ್ಯ ಉಪದೇಶಕ್ಕೆ ಕಾರಣ ಆಗುತ್ತದೆ. ಇಲ್ಲಿ ಕೃಷ್ಣನು ಶಾಂತವಾಗಿಯೇ ಹೇಳುತ್ತಾನೆ, ಅರ್ಜುನನು ತನ್ನ ಭಾವನೆಗಳನ್ನು ಹೊರಹಾಕಲಿ ಎಂದು ಬಿಡುತ್ತಾನೆ, ಏಕೆಂದರೆ ಸತ್ಯ ಬೋಧನೆಗೆ ಮೊದಲ ಹಂತ ಮನಸ್ಸಿನ ಖಾಲಿತನ. ಈ ಶ್ಲೋಕ ನಮಗೆ ಹೇಳುವುದು, ನಾವು ಭಯಗೊಂಡಾಗ, ನಡುಗಿದಾಗ ಅದು ದುರ್ಬಲತೆ ಅಲ್ಲ, ಅದು ನಮ್ಮ ಅಂತರಂಗದ ಚಿಂತನೆಗಳು ಹೊರಬರುತ್ತಿರುವ ಸಮಯ. ಅದೇ ಸಮಯದಲ್ಲಿ ಧರ್ಮವನ್ನು ನೆನೆಸಿಕೊಂಡರೆ ಶಕ್ತಿ ಹಿಂದಿರುಗುತ್ತದೆ. ಈ ಶ್ಲೋಕದ ಸಾರ: ಭಯ ಮಾನವನ ಸಹಜ ಭಾಗ, ಆದರೆ ಧರ್ಮ ಸ್ಮರಣೆ ಮಾಡಿದಾಗ ಅದೇ ಭಯ ಶಕ್ತಿಯ ರೂಪಕ್ಕೆ ತಿರುಗುತ್ತದೆ. ಸ್ನೇಹಿತರೆ, ಇಂದಿನ ಶ್ಲೋಕ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೀತಸಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.